ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷಿನ ಮೊದಲನೇ ಪಾಠ ಎ ಹೀರೋದ 2ನೇ ಭಾಗದ ವಿವರಣೆಯನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಅದರ ಕೊನೆಯ ಭಾಗದ ವಿವರಣೆಯನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದೀನಿ. ಹಿಂದಿನ ಭಾಗದಲ್ಲಿ ಏನಾಗಿತ್ತು ಅಂತ ನೋಡೋದಾದರೆ, ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಒಂದು ರಿಪೋರ್ಟ್ನ ಪರಿಣಾಮವಾಗಿ ಸ್ವಾಮಿ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಬೇಕು ಅನ್ನೋ ವಿಚಾರವನ್ನು ಅವರ ಅಪ್ಪ ಹೇಳಿರ್ತಾರೆ. ಆದರೂ ಕೂಡ ಸ್ವಾಮಿ ಬೇಗ ಹೋಗಿ ಅವರ ಅಜ್ಜಿ ಪಕ್ಕ ಮಲಗಿದ್ರು ಕೂಡ ಅವರ ಅಪ್ಪ ಬಂದು ಅವ್ರನ್ನ ಎಬ್ಬಿಸ್ಕೊಂಡು ಆಫೀಸ್ ರೂಮಿಗೆ ಕರ್ಕೊಂಡೋಗಿ ಮಲಗಕ್ಕೆ ಬಿಡ್ತಾರೆ. ಮಧ್ಯ ದಾರಿಯಲ್ಲಿ ಅವನ ತಾಯಿ ಅವನು ಹಾಲ್ನಲ್ಲೇ ಮಲಗಿಕೊಳ್ಳಿ ಅಂತ ಹೇಳಿದರೂ ಕೂಡ ಅವರ ಅಪ್ಪ ಅದಕ್ಕೆ ಒಪ್ಪೋದಿಲ್ಲ. ಹಾಗೆ ಆಫೀಸ್ ರೂಮ್ನಲ್ಲಿ ಲೈಟ್ ಆನ್ ಮಾಡಿ ಇಟ್ಕೊಂಡೇ ಮಲಗ್ತೀನಿ ಅಂತ ಸ್ವಾಮಿ ಹೇಳಿದಾಗಲೂ ಕೂಡ ಅದಕ್ಕೂ ಕೂಡ ಅವರ ಅಪ್ಪ ಒಪ್ಪದೇ ಇರೋ ಕಾರಣ ಕೊನೆಗೆ ಬಾಗಿಲೊಂದು ತೆರೆದಿಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವನ್ನ ಮಲಗಕ್ಕೆ ಹೋಗ್ತಾರೆ. ಇತ್ತ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಿದ್ದ ಸ್ವಾಮಿಗೆ ವಿಚಿತ್ರವಾದ ಘಟನೆಗಳು ನೆನಪಾಗ್ತಿರುತ್ತೆ. ಪೂರ್ತಿ ನಿಶ್ಶಬ್ದವಾಗಿರುವ ಕಾರಣ ಅವನಿಗೆ ಗಡಿಯಾರದ ಮುಳ್ಳಿನ ಸದ್ದು ಹಾಗೆ ಯಾರೋ ಗೊರೆಯುವ ಸದ್ದು ಎಲ್ಲ ಕೇಳಿಸ್ತಾ ಇರುತ್ತೆ. ಹಾಗೆ ಚಿತ್ರವಾದ ಕನಸುಗಳು ಬೀಳ್ತಾ ಇರುತ್ತೆ. ಹೇಗೆ ಅವನ ಸಹಪಾಠಿ ಮಣಿ ದೆವ್ವವನ್ನು ನೋಡಿದ್ದ, ಹಾಗೆ ಹೇಗೆ ಅವನ ಸ್ನೇಹಿತ ಮುನಿಸ್ವಾಮಿ ಅಪ್ಪ ರಕ್ತ ಕಾರಿಕೊಂಡು ಸತ್ತಿದ್ರು, ಈ ಥರದ್ದೆಲ್ಲ ಯೋಚನೆಗಳು ಅವನ ಕಣ್ಣಿಗೆ ಬೀಳ್ತಾ ಇರುತ್ತೆ. ಕಣ್ಣು ಮುಚ್ಚಿದ್ರೂ ಕೂಡ ಭಯಂಕರವಾದ ಕನಸುಗಳೇ ಬೀಳ್ತಾ ಇರುತ್ತೆ. ಒಂದು ಹುಲಿ ಅವನನ್ನು ಅಟ್ಟಿಸ್ಕೊಂಡು ಬರ್ತಿರೋ ಹಾಗೆ, ಆದರೂ ಇವನಿಗೆ ಓಡೋಕ್ಕಾಗ್ತಿಲ್ಲ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಈ ಥರವಾದ ಭಯಂಕರವಾದ ಕನಸುಗಳು ಅವನನ್ನು ಸುತ್ತಿಕೊಂಡಿರುತ್ತೆ. ಮುಂದೆ ಏನಾಗತ್ತೆ ಅನ್ನೋದನ್ನ ಈ ಭಾಗದಲ್ಲಿ ನೋಡಬೇಕಾಗಿದೆ. ಪ್ಯಾರಾ ನಂಬರ್ 13. With a desperate effort, he opened his eyes. He put his hand out to feel his granny's presence at his side, as was his habit, but he only touched the wooden leg of the bench, and his lonely state came back to him. He sweated with fright. And now, what was this rustling? He moved to the edge of the bench and stared into the darkness. Something was moving down. He lay gazing at in horror. His end had come. He realized that the devil would presently pull him out and tear him, and so why should he wait? As it came nearer, he crawled out from the under the bench, hugged it with his all might, and used his teeth on it like a mortal weapon. ಈ ಪ್ಯಾರಾದಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿತ್ ಅ ಡೆಸ್ಪಿರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಸತತವಾಗಿ ಕಷ್ಟಪಟ್ಟು ಪ್ರಯತ್ನ ಮಾಡಿದ ಮೇಲೆ ಅವನಿಗೆ ಕಣ್ಣನ್ನು ತೆರೆಯೋದಕ್ಕೆ ಸಾಧ್ಯ ಆಯಿತು. ಹಾಗೆ ಅವನ ಕೈಯನ್ನು ಅಕ್ಕಪಕ್ಕ ಆಡಿಸ್ತಾನೆ. ಸಾಮಾನ್ಯವಾಗಿ ಅಜ್ಜಿ ಪಕ್ಕ ಮಲ್ಕೊಂಡಾಗ ರಾತ್ರಿ ಅಜ್ಜಿ ಇನ್ನೂ ಇದ್ದಾಳೋ ಇಲ್ಲೋ ಅಂತ ನೋಡೋದಕ್ಕೆ ಅವನ ಕೈ ಆಡಿಸಿ ಅಜ್ಜಿಯನ್ನು ಮುಟ್ಟಿ ನೋಡಿ ಮಲಗೋದು ಅವನ ಅಭ್ಯಾಸವಾಗಿತ್ತು. ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರಾನೀಸ್ ಪ್ರೆಸೆನ್ಸ್ ಅಟ್ ಹಿಸ್ ಸೈಡ್ ಆಸ್ ವಾಸ್ ಹಿಸ್ ಹ್ಯಾಬಿಟ್. ಆದರೆ ಅವನಿಗೆ ಇಲ್ಲಿ ಅಜ್ಜಿ ಇಲ್ಲದೆ ಇರೋ ಕಾರಣ ಒಂದು ಮರದ ಕಾಲು ಮಾತ್ರ ಅವನಿಗೆ ಸಿಗತ್ತೆ. ಆ್ಯಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆ ಮರದ ಕಾಲು ಕೈಗೆ ಸಿಕ್ಕ ತಕ್ಷಣ ತಾನು ಒಬ್ಬನೇ ಇದ್ದೀನಿ ಅಂತ ಅವನಿಗೆ ಮತ್ತೆ ಅರಿವಾಗತ್ತೆ. ಹಿ ಸ್ವೆಟೆಡ್ ವಿತ್ ಫ್ರೈಟ್. ಮತ್ತೆ ಒಬ್ಬನೇ ಇದ್ದೀನಿ ಅಂತ ಭಯ ಆದಾಗ ಮತ್ತೆ ಅವನಿಗೆ ಹೆದರಿಕೆಯಾಗಿ ಬೆವರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದೇ ಸಮಯದಲ್ಲಿ ಅವನಿಗೆ ಒಂದು ಸದ್ದು ಕೇಳಿಸೋಕ್ಕೆ ಶುರುವಾಗತ್ತೆ. ವಾಟ್ ವಾಸ್ ದಿಸ್ ರಸ್ಲಿಂಗ್? ಯಾರೋ ಓಡಾಡಿದ ಹಾಗೆ, ಯಾರ್ದೋ ಒಂದು ಸದ್ದು ಕೇಳಿದ ಹಾಗೆ ಅವನಿಗೆ ಭಾಸವಾಗುತ್ತೆ. ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್. ಅವನು ತಾನು ಮಲಗಿರ್ತಕ್ಕಂಥ ಬೆಂಚಿನ ತುದಿಗೆ ಹೋಗಿ ಕತ್ತಲೆ ಕಡೆಗೆ ನೋಡ್ತಾ ಕುಳಿತುಕೊಳ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಯಾವುದೋ ಒಂದು ಪ್ರಾಣಿನೋ ಅಥವಾ ಏನೋ ಒಂದು ಅಲ್ಲಿ ಹಾದು ಹೋದ ಹಾಗೆ ಅವನಿಗೆ ಭಾಸವಾಗತ್ತೆ. ಹಿ ಲೇ ಗೇಸಿಂಗ್ ಅಟ್ ಇನ್ ಹಾರರ್. ಹೇಗೆ ಹಾರರ್ ಫಿಲಮಲ್ಲಿ ದೆವ್ವವನ್ನು ನೋಡಿದ ತಕ್ಷಣ ಮಲಗ್ಕೊಳ್ತಾರೋ ಅವನು ಅದೇ ಥರ ಅಲ್ಲಿ ಮಲಗ್ಕೊಳ್ತಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್. He realized that the devil would presently pull him out and tear him, and so why should he wait? ಅವನಿಗೆ ಗೊತ್ತಾಗತ್ತೆ ತನ್ನ ಅಂತ್ಯ ತನ್ನ ಕಣ್ಣೆದುರಿಗೆ ಇದೆ. ಹಾಗೆ ಈಗ ತಕ್ಷಣ ಈ ದೆವ್ವ ನನ್ನನ್ನು ಹೊರಗೆ ಎಳೆದು ನನ್ನನ್ನು ಸಾಯಿಸತ್ತೆ. ಸೊ ನಾನ್ಯಾಕೆ ಕಾಯಬೇಕು? ವೈ ಶುಡ್ ಹಿ ವೆಯ್ಟ್? ಆಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಲ್ಡ್ ಔಟ್ ಅಂಡರ್ ದ ಬೆಂಚ್. ಅದು ಹತ್ರ ಬರ್ತಿದ್ದಾಗೆ ಅವನು ಬೆಂಚಿನ ಅಡಿಯಿಂದ ತೆವಳುಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ. ಹಗ್ಗಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್.
ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಅದನ್ನು ಗಟ್ಟಿಯಾಗಿ ಹಗ್ ಮಾಡ್ತಾನೆ, ಅಂದರೆ ಅಪ್ಪಿಕೊಳ್ತಾನೆ ಆ ದೆವ್ವವನ್ನು. ಹಾಗೆ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್. ಅವನ ಬಾಯಿಯಿಂದ ಆ ದೆವ್ವವನ್ನು ಗಟ್ಟಿಯಾಗಿ ಕಚ್ತಾನೆ, ಹೇಗಾದರೂ ತಾನು ಅದ್ರ ಜೊತೆ ಫೈಟ್ ಮಾಡಬೇಕು ಅಂತ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನು ನೋಡಿ ಮುಂದೆ ಹೋಗೋಣ. ಸ್ವಾಮಿ ವಿಶ್ಡ್ ದಟ್ ದ ಟೈಗರ್ ಹ್ಯಾಡಂಟ್ ಸ್ಪೇರ್ಡ್ ದ ಬಾಯ್, ವಿಚ್ ಮೀನ್ಸ್ ಚೂಸ್ ದ ರೈಟ್ ಆನ್ಸರ್. ಸ್ವಾಮಿ ಅಂದ್ಕೊಳ್ತಾನೆ ಆ ಹುಲಿ ಆ ಹುಡುಗನ್ನ ಉಳಿಸ್ಲೇಬಾರ್ದಿತ್ತು. ಅಂದರೆ he didn't want the boy to be alive. He didn't want the tiger to be alive. ಇಲ್ಲಿ ಅವನು ಆ ಹುಡುಗ ಜೀವಂತವಾಗಿರಬಾರ್ದು ಅಂತ ಹೇಳ್ತಿದ್ದಾನೋ ಅಥವಾ ಹುಲಿ ಜೀವಂತವಾಗಿರಬಾರ್ದು ಅಂತ ಹೇಳ್ತಿದ್ದಾನೋ? ಅಬ್ಸಲ್ಯೂಟ್ಲಿ he didn't want the boy to be alive. ಅವನಿಗೆ ಆ ಹುಡುಗ ಬದುಕಿರೋದು ಇಷ್ಟ ಇಲ್ಲ, ಹುಲಿ ಅವನನ್ನು ಸಾಯಿಸಬೇಕಿತ್ತು ಅಂತ ಅವನು ಅಂದ್ಕೊಂಡ. ಆಸ್ ಸೈಲೆನ್ಸ್ ಡೀಪನ್ಡ್ ಇನ್ ದ ರೂಮ್, ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್? ರೂಮ್ನಲ್ಲಿ ನಿಶ್ಶಬ್ದತೆ ಜಾಸ್ತಿ ಆದಾಗೂ ಅವನಿಗೆ ಏನು ನೆನಪಾಗಕ್ಕೆ ಶುರುವಾಯಿತು? ಆಸ್ ಸೈಲೆನ್ಸ್ ಡೀಪನ್ಡ್ ಇನ್ ದ ರೂಮ್, ಸ್ವಾಮಿ ರಿಮೈಂಡೆಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಹೇಗೆ ಅವನ ಜೀವನದುದ್ದಕ್ಕೂ ಕೇಳಿದ ದೆವ್ವಭೂತದ ಕಥೆಗಳು ಅವನಿಗೆ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು. ಹೇಗೆ ಅವನ ಬೆಸ್ಟ್ ಫ್ರೆಂಡ್ ದೆವ್ವವನ್ನು ನೋಡಿದ್ದ, ಹಾಗೆ ಹೇಗೆ ಮುನಿಸ್ವಾಮಿಯ ಅಪ್ಪ ರಕ್ತ ಕಾರ್ಕೊಂಡು ಸತ್ತಿದ್ರು. ಹೌ ಆಫನ್ ಹಿಸ್ ಚಮ್ ಮಣಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ ಎಟ್ ಹಿಸ್ ಸ್ಟ್ರೀಟ್ ಎಂಡ್. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮಿಸ್ ಫಾದರ್ who spat out blood because the devil near the river's edge slapped his cheek when he was returning home late one night. ಇದೇ ಥರದ ಹಲವಾರು ಘಟನೆಗಳು ಅವನಿಗೆ ನೆನಪಾಯಿತು. ಹಾಗೆ ಈ ಘಟನೆಗಳನ್ನು ನೆನಪು ಮಾಡಿಕೊಂಡು ಅವನು ನಡುಗೋಕ್ಕೆ ಶುರು ಮಾಡ್ದ. ಹಾಗೆ ಅವನಿಗೆ ಇನ್ನೂ ಹಲವು ಥರದ ಸದ್ದುಗಳು ಕೇಳಿಸೋಕ್ಕೆ ಶುರುವಾಯಿತು. ಲೈಕ್ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸ್ಲಿಂಗ್ ಆಫ್ ಟ್ರೀಸ್ ಆ್ಯಂಡ್ ಸ್ನೋರಿಂಗ್ ಸೌಂಡ್ಸ್ ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಈ ಥರದ ಸದ್ದುಗಳು ಅವನಿಗೆ ಕೇಳಿಸೋಕ್ಕೆ ಶುರುವಾಯಿತು. ವಿಚ್ ಪ್ಲೇಸ್ ಇನ್ ದ ರೂಮ್ ಡಿಡ್ ಸ್ವಾಮಿ ಥಿಂಕ್ ವಾಸ್ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್? ರೂಮಿನಲ್ಲಿರ್ತಕ್ಕಂಥ ಯಾವ ಪ್ಲೇಸ್ ಅವನಿಗೆ ಅತ್ಯಂತ ಸುರಕ್ಷಿತವಾದ ತಾಣ ಅಂತ ಅವನಿಗೆ ಅನ್ನಿಸ್ತು ಅಂತ ಕೇಳ್ತಿದ್ದಾರೆ. he thought under the bench was a safe, compact and a reassuring place. Swami touched dash in the room instead of Granny. ಸ್ವಾಮಿ ಅಜ್ಜಿಯ ಬದಲಾಗಿ ಏನನ್ನ ಟಚ್ ಮಾಡ್ದ ಅಂತ ಕೇಳ್ತಿದ್ದಾರೆ. he touched the wooden leg. ಸ್ವಾಮಿ saw a moving creature in the room. it was ಸ್ವಾಮಿ ಅಲ್ಲೊಂದು ಓಡಾಡುತ್ತಿರುವ ಆಕೃತಿಯನ್ನು ಕಂಡ. ಏನಾಗಿತ್ತು ಅದು? his shadow, a scorpion, a man. it was a man. ಮುಂದಿನ ಪ್ಯಾರಾದಲ್ಲಿ ಅಯ್ಯೋ something has bitten me went forth an agonized thundering cry and was followed by a heavy tumbling and falling amidst furniture. In a moment father, cook and a servant came in carrying light, and all three of them fell on the burglar who lay amidst the furniture with a bleeding ankle. ಸ್ವಾಮಿ ಏನು ದೆವ್ವವನ್ನು ಕಚ್ಚಿದ್ದೀನಿ ಅಂದ್ಕೊಳ್ತಾನೆ, ಅವನು ನಿಜವಾಗ್ಲೂ ದೆವ್ವವನ್ನು ಕಚ್ಚಿರೋದಿಲ್ಲ. ಯಾವುದೋ ಒಬ್ಬ ಮನುಷ್ಯ ಕೂಗಿದ ಹಾಗೆ ಕೇಳಿಸುತ್ತೆ. ಅಯ್ಯೋ ನನ್ನೇನೋ ಕಚ್ಚಿತು ಅಂತ ಒಂದು ಜೋರಾಗಿ ಅಳುವ ಸದ್ದು, ಜೋರಾಗಿ ಅತ್ತಂತ ಒಬ್ಬ ಮನುಷ್ಯ ಅತ್ತ ಹಾಗೆ ಕೇಳಿಸುತ್ತೆ. ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಸ್ಟ್ ಫರ್ನಿಚರ್. ಜೋರಾಗಿ ಹಾಗೆ ಹತ್ತು ಅಲ್ಲಿ ಇರ್ತಕ್ಕಂಥ ಸಾಮಾನು ಸರಂಜಾಮುಗಳ ಮಧ್ಯೆ ಅವನು ಬೀಳ್ತಾನೆ. ಇನ್ ಅ ಮೂಮೆಂಟ್ ಫಾದರ್, ಕುಕ್ ಆ್ಯಂಡ್ ಅ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್. ತಕ್ಷಣ ತಂದೆ, ಅಡುಗೆ ಕೆಲಸದವನು ಹಾಗೆ ಇನ್ನೊಬ್ಬ ಕೆಲಸದವನು ಲೈಟನ್ನು ಹಿಡ್ಕೊಂಡು ಆ ಕಡೆ ಬರ್ತಾರೆ. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹು ಲೇ ಅಮಿಸ್ ದ ಫರ್ನಿಚರ್ ವಿತ್ ಅ ಬ್ಲೀಡಿಂಗ್ ಆ್ಯಂಕಲ್. ಕೂಡಲೇ ಆ ಮೂರು ಜನನು ಅಲ್ಲಿ ಏನೊಬ್ಬ ಕೂಗಿದ್ನಲ್ಲ ಅವನೊಬ್ಬ ಕಳ್ಳ ಆಗಿರ್ತಾನೆ, ಆ ಕಳ್ಳನ ಮೇಲೆ ಬಿದ್ದಿರ್ತಾರೆ. ಕಳ್ಳನ ಕಾಲದಿಂದ ರಕ್ತ ಸೋರ್ತಾ ಇರುತ್ತೆ. ಇನ್ನು ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ದ ಸ್ವಾಮಿ ನೆಕ್ಸ್ಟ್ ಡೇ. His classmates looked at him with respect and his teachers patted his back. The headmaster said that he was a true scout. Swami had bitten into the flesh of one of the most notorious housebreakers of the district and the police were grateful to him for it. ಮುಂದಿನ ದಿನ ಸ್ವಾಮಿಗೆ ಹಲವಾರು ಅಭಿನಂದನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಸಹಪಾಠಿಗಳೇನಿರ್ತಾರೆ ಅವನ ಕಡೆ ರೆಸ್ಪೆಕ್ಟಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವನ ಶಿಕ್ಷಕರು ಅವನ ಬೆನ್ನು ತಟ್ಟಿ ಅಭಿನಂದನೆ ಮಾಡಿದರು ಅಂತ ಇದರ ಅರ್ಥ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್.
ಹೆಡ್ ಮಾಸ್ಟರ್ ಏನು ಹೇಳ್ತಾರೆ, ಅವನು ಒಬ್ಬ ನಿಜವಾದ ಸ್ಕೌಟ್ ಆಗಿದ್ದಾನೆ ಅಂತ. Swami had bitten into the flesh of one of the most notorious housebreakers of the district, and the police were grateful to him for it. ನಿಜವಾಗ್ಲೂ ಸ್ವಾಮಿ ಏನು ಮಾಡಿರ್ತಾನೆ ಅಂದರೆ, ಆ ಜಿಲ್ಲೆಯ ಒಬ್ಬ ಅತ್ಯಂತ ನೆಟೋರಿಯಸ್ ಅಂದರೆ ತುಂಬ ಭಯಂಕರವಾದಂಥ, ತುಂಬ ಡೇಂಜರಸ್ ಆಗಿರ್ತಕ್ಕಂಥ ಒಬ್ಬ ಮನೆಯನ್ನು ದೋಚುವಂಥ ಕಳ್ಳನ ಕಾಲನ್ನು ಕಚ್ಚಿರ್ತಾನೆ. ಅವನು ದೆವ್ವ ಅಂತ ಏನು ಕಚ್ಚಿದ, ಅದು ದೆವ್ವ ಆಗಿರಲ್ಲ, ಒಬ್ಬ ಭಯಂಕರವಾದ ಪೊಲೀಸರು ಕೂಡ ಅತ್ಯಂತ ಹುಡುಕ್ತಾ ಇದ್ದಂಥ ಒಬ್ಬ ಕಳ್ಳ ಆಗಿರ್ತಾನೆ. ಅದಕ್ಕೆ ಅವನಿಗೆ ಅಷ್ಟೊಂದು ಪ್ರಶಂಸೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ಯಾಕೆ ದೊಡ್ಡವನಾದ್ಮೇಲೆ ಪೊಲೀಸ್ ಕೆಲಸಕ್ಕೆ ಜಾಯಿನ್ ಆಗಬಾರ್ದು ಅಂತ. ಸ್ವಾಮಿ ಸೆಡ್, ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಸರ್ಟನ್ಲಿ ಎಸ್. Through he had quite made up his mind to be an engine driver, a railway guard or a bus conductor later in life. ಸ್ವಾಮಿ ಅವರ ಎದುರಿಗೆ ಏನು ಹೇಳಬಾರ್ದು ಅಂತೇಳಿ ಖಂಡಿತವಾಗಿಯೂ ಹೌದು ಅಂತ ಹೇಳಿ ಒಪ್ಕೊಳ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಏನಿರುತ್ತೆ, ತಾನು ದೊಡ್ಡವನಾದ್ಮೇಲೆ ಆಗಬೇಕು ಅಂದರೆ ಟು ಬಿ ಅನ್ ಎಂಜಿನ್ ಡ್ರೈವರ್, ಒಂದು ರೈಲ್ವೆ ಇಂಜಿನನ್ನು ಓಡಿಸೋ ಡ್ರೈವರ್ ಆಗಬೇಕು, ಅಥವಾ ರೈಲ್ವೆ ಗಾರ್ಡ್, ಒಬ್ಬ ರೈಲ್ವೆ ಗಾರ್ಡ್ ಆಗಬೇಕು, ಅವರೇ ಬಸ್ ಕಂಡಕ್ಟರ್, ಒಬ್ಬ ಬಸ್ ಕಂಡಕ್ಟರ್ ಆಗಬೇಕು ಮುಂದೆ ಅಂತ ಅಂದ್ಕೊಂಡಿರ್ತಾನೆ. ಅಂದರೆ ಅವನು ಇನ್ನೂ ಅಷ್ಟು ಚಿಕ್ಕ ಆಸೆಗಳನ್ನು ಇಟ್ಕೊಂಡಿರ್ತಾನೆ. ಪೊಲೀಸ್ ಆಗುವ ಯಾವುದೇ ಆಸೆ ಅವನ ಹತ್ರ ಇರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ವೆನ್ ಹಿ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್, ವೇರ್ ಈಸ್ ದ ಬಾಯ್. ಅವರ ತಂದೆ ರಾತ್ರಿ ಮನೆಗೆ ವಾಪಸ್ ಬಂದಾಗ ಎಲ್ಲಿ ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಹಿ ಈಸ್ ಅಸ್ಲೀಪ್ ಅಂತ ಹೇಳ್ತಾರೆ ಮನೆಯಲ್ಲಿ. ಆಲ್ರೆಡಿ ಇಷ್ಟು ಬೇಗ ಮಲಗ್ಕೊಂಡ. ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್, ಸೆಡ್ ಇಸ್ ಮದರ್. ಅವನು ನಿನ್ನೆ ಇಡೀ ರಾತ್ರಿ ಕೂಡ ಒಂದು ನಿಮಿಷ ಕೂಡ ನಿದ್ದೆ ಮಾಡಿಲ್ಲ ಅಂತ ಅವನ ತಾಯಿ ಹೇಳ್ತಾರೆ. ವೇರ್ ಈಸ್ ಈ ಸ್ಲೀಪಿಂಗ್, ಎಲ್ಲಿ ಮಲಗಿದ್ದಾನೆ ಅವನು ಅಂತ ಅಪ್ಪ ಕೇಳಿದಾಗ, ಈಸ್ ಇನ್ ಹಿಸ್ ಯೂಶುವಲ್ ಪ್ಲೇಸ್, ಮದರ್ ಸೆಡ್ ಕ್ಯಾಶುವಲಿ. ಹಿ ವೆಂಟ್ ಟು ಬೆಡ್ ಎಟ್ 7:30. ಅವನು ಮಾಮೂಲಿ ಜಾಗದಲ್ಲೇ ಮಲಗಿದ್ದಾನೆ, ಮತ್ತು 7:00 ಹೋಗಿ ಮಲ್ಕೊಂಡಿದ್ದಾನೆ ಇವತ್ತು ಅಂತ ಹೇಳ್ತಾರೆ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೈನ್, ಫಾದರ್ ಸೆಡ್. ಮತ್ತೆ ಹೋಗಿ ಅಜ್ಜಿ ಪಕ್ಕ ಮಲಕ್ಕೊಂಡ ಅಂತ ಅಪ್ಪ ಕೇಳಿದ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೇವರ್ ಬಾಯ್. ಮತ್ತೆ ಹೋಗಿ ಅಜ್ಜಿ ಪಕ್ಕ ಮಲಕ್ಕೊಂಡಿದ್ದಾನೆ, ಗೊತ್ತು ನಾನು ಬರೋದಕ್ಕಿಂತ ಮುಂಚೆನೇ ಹೋಗಿ ಮಲಗಬೇಕು ಅಂತ ಹೋಗಿ ಮಲಗಿದ್ದಾನೆ, ಭಾಳ ಬುದ್ಧಿವಂತ ಅಂತ ಅಪ್ಪ ಹೇಳ್ತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್. ಇವಾಗ ಅವರ ತಾಯಿಗೆ ಇನ್ನೂ ಕೋಪ ಬಂದು, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೈನ್. ಅವನು ಎಲ್ಲಿ ಬೇಕೋ ಅಲ್ಲೇ ಮಲಗಲಿ, ಮತ್ತೆ ಅವನ ಜೀವವನ್ನು ತೊಂದರೆಗೆ ಎಡೆ ಮಾಡಿ ಕೊಡಬೇಡಿ ಅಂತ ಅವರ ತಾಯಿ ಹೇಳ್ತಾರೆ. ಫಾದರ್ ಮಂಬಲ್ಡ್ ಆಸ್ ಹಿ ವೆಂಟ್ ಇನ್ ಟು ಚೇಂಜ್, ಆಲ್ ರೈಟ್ ಮಾಲಿ ಕಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಅದಕ್ಕೆ ಅಪ್ಪ ಗೊಣಕ್ಕೊಂಡು ಇವಾಗ ಹೋಗ್ತಾರೆ, ಸರಿ ಅವನು ಎಷ್ಟು ಬೇಕೋ ಅಷ್ಟು ಮುದ್ದು ಮಾಡು, ಮಾಲಿ ಕಡಲ್ ಅಂದರೆ ಮುದ್ದು ಮಾಡು ಅಂತ, ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆಸ್ ಯು ಲೈಕ್, ಎಷ್ಟು ಬೇಕೋ ಅಷ್ಟು ಮುದ್ದು ಮಾಡು, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್, ಆದರೆ ಆಮೇಲೆ ನನ್ನನ್ನು ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಬೇಡ, ನನ್ನ ಮೇಲೆ ಯಾವುದೇ ಆಪಾದನೆಯನ್ನು ಹೊರಿಸ್ಬೇಡ, ಅವನು ಹಾಳಾದ ಅಂತ. ಸ್ವಾಮಿ, ಫಾಲೋಯಿಂಗ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್, ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಸ್ವಾಮಿ ಇನ್ನೂ ಕೂಡ ನಿದ್ದೆ ಮಾಡಿರೋದಿಲ್ಲ. ಎಲ್ಲ ಸಂಭಾಷಣೆಯನ್ನು ಕೇಳಿದ ಮೇಲೆ ಬ್ಲ್ಯಾಂಕೆಟ್ ಅಡಿಯಲ್ಲೇ ಕೇಳಿಕೊಂಡು, ಅಂತೂ ತಂದೆ ತನ್ನನ್ನು ಬಿಟ್ಟರು ಅಂತ ಹೇಳಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿಗೆ ಎ ಹೀರೋ ಪಾಠದ ಕತೆ ಮುಗ್ದಿದೆ. ಹೇಗೆ ಸ್ವಾಮಿ ಒಂದು ನ್ಯೂಸ್ ಪೇಪರ್ನ ಇವೆಂಟ್ನಿಂದ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಬೇಕಾಗಿ ಬಂತು, ಹಾಗೆ ಆಫೀಸ್ ರೂಮ್ನಲ್ಲಿ ಅವನು ಏನೆಲ್ಲ ಯಾತನೆಗಳನ್ನು ಅನುಭವಿಸ್ತಾ ಕೊನೆಗೆ ಅದರಿಂದನೇ ಒಬ್ಬ ಕಳ್ಳನ್ನ ಹಿಡಿದು ಹೇಗೆ ಎಲ್ಲರ ಕಣ್ಣಲ್ಲಿ ಒಬ್ಬ ಹೀರೋ ಆದ ಅನ್ನೋದನ್ನು ಆರ್ ಕೆ ನಾರಾಯಣ್ ಅವರು ಇಲ್ಲಿ ವಿವರಿಸಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಾದಮೇಲೆ ಇಡೀ ಪಾಠದ ಬಗ್ಗೆನೂ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಈ ಪ್ರಶ್ನೆಗಳನ್ನು ನೋಡಿ ಮುಂದಕ್ಕೆ ಹೋಗೋಣ. ಹೂ ಕ್ರೈಡ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಯಾರು ಕೂಗಿದ್ದು ಅಯ್ಯೋ ನನ್ನನ್ನು ಏನೋ ಕಚ್ಚಿತು ಅಂತ? ಅಬ್ಸಲ್ಯೂಟ್ಲಿ ಇಟ್ ವಾಸ್ ದ ಬರ್ಗ್ಲರ್, ಕಳ್ಳ. ಹೂ ಡಿಡ್ ಫಾದರ್ ಕುಕ್ ಆ್ಯಂಡ್ ಎ ಸರ್ವೆಂಟ್ ಸ್ಟಂಬಲ್ ಅಪಾನ್. ತಂದೆ ಮತ್ತು ಅಡುಗೆಯವನು ಮತ್ತು ಆ ಕೆಲಸದವನು ಯಾರ ಮುಂದೆ ನಿಂತ್ಕೊಂಡ್ರು? ದೇ ಸ್ಟಂಬಲ್ ಅಪಾನ್ ದ ಬರ್ಗ್ಲರ್. ವೈ ವರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ? Congratulations showered on Swami because he catched one of the most notorious housebreaker of the district.
Do you think Swami really wanted to join police? If not, what did he want to be? ಸ್ವಾಮಿಗೆ ನಿಜವಾಗ್ಲೂ ಪೊಲೀಸ್ಗೆ ಜಾಯ್ನ್ ಆಗಬೇಕು ಅಂತ ಇತ್ತಾ? ನೋ, he don't really wanted to join the police, but instead he wanted to become a engine driver, a railway guard, or a bus conductor. Did Swami muster up courage to sleep alone after the burglar incident? ಆ ಕಳ್ಳನ ಇನ್ಸಿಡೆಂಟ್ ಆದಮೇಲಾದರೂ ಕೂಡ ಸ್ವಾಮಿಗೆ ಒಬ್ಬನೇ ಮಲಗೋಕ್ಕೆ ಧೈರ್ಯ ಬಂತಾ? ನೋ, he went to the same place beside his granny to sleep as usual. Who supported Swami, his mother or his granny? ಸ್ವಾಮಿಯನ್ನು ಕೊನೆಗೆ ಯಾರು ಸಪೋರ್ಟ್ ಮಾಡಿದ್ದು? ಅವರ ಅಮ್ಮನ ಅಥವಾ ಅಜ್ಜಿನ? ಅಬ್ಸಲ್ಯೂಟ್ಲಿ ಕೊನೆಗೆ ಸಪೋರ್ಟ್ ಮಾಡಿದ್ದು ಹಿಸ್ ಮದರ್. ಇದರ ಮುಂದೆ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಉತ್ತರವನ್ನು ಬರೆಯೋದಕ್ಕೆ ನೀವೇ ಪ್ರಯತ್ನ ಪಡಿ. A report about a boy in the newspaper was an unexpected event in the Swami's life. Justify. Yes, it was an unexpected event in Swami's life because when father read about the newspaper, Swami disapproved the theory. Later, the father's challenge became a command, and father commanded him to sleep in the office room alone in the night. So, it was an unexpected event in the Swami's life. Swami made a comment on the newspaper report. Was he right? How did his view differ from that of his father? Yes, Swami made a comment on the newspaper report that he must not be a small boy, he must be a strong and a grown up person. Was he right? Yeah, he may be right because a small boy can't fight with a tiger. How did his view differ from that of his father? His view differed from that of his father because father told that courage is important, strength and age are not important. It was the view of his father. What desperate attempts did Swami make to escape from his father? Swami tried to change the subject at the first, like talking about the cricket club. Then he tried there might be scorpions behind your law books, he told to his father. And he also told from the first of the next month I'll sleep alone, father. Like this, he made many desperate attempts to escape from his father. Why did Swami conclude that his father's proposition was frightful? Swami concluded that his father's proposition was frightful because he always the habit of sleeping beside his granny. So any change in that, it would make him trembling and awake all night. As the night advanced, Swami felt that something terrible would happen to him. What would it be and how would it happen? So as the night advanced, silence in the house deepened, and Swami reminded all the stories of devils and ghosts and his incidents that happened surrounding of him. So like his Chammani and Muniswami's events like this. Swami thought that a devil would come and carry him away. So he frightened much. There was absolute silence in the room. In spite of it, some noises reached Swami's ears. What were they? As there was absolute silence in the room, in spite of it, some noises reached the Swami's ears. They were ticking of the clock, rustling of trees, snoring sounds, and some sounds of some vague night insects. Narrate Swami's dreadful experience when he was lying under the bench. ಅವನು ಬೇಂಚಿನ ಅಡಿಯಲ್ಲಿ ಮಲಗಿರಬೇಕಾದ್ರೆ ಅವನಿಗೆ ಯಾವ ಥರದ ಎಕ್ಸ್ಪೀರಿಯನ್ಸ್ ಆಯಿತು, ಅವನಿಗೆ ಎಲ್ಲ ದೆವ್ವ ಭೂತಗಳ ಕತೆ ನೆನಪಾಗಿದ್ದು, ಹಾಗೆ ಅವನ ಸ್ನೇಹಿತರ ಇನ್ಸಿಡೆಂಟು, ಹಾಗೆ ಅವನಿಗೆ ಒಂದು ಹುಲಿ ಅಟ್ಟಿಸ್ಕೊಂಡ್ಬಂದಂಥ ಕನಸು, ಇವೆಲ್ಲವನ್ನು ವಿವರಿಸಬೇಕಾಗತ್ತೆ. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್? ಹೇಗೆ ಅವನು ಕ್ಲಾಸ್ಮೇಟ್ಸ್, ಟೀಚರ್ ಮತ್ತು ಹೆಡ್ ಮಾಸ್ಟರಿಂದ ಪ್ರಶಂಸೆಗಳು ಬಂದವು. ಅವನ ಕ್ಲಾಸ್ಮೇಟ್ಸು ರೆಸ್ಪೆಕ್ಟಿಂದ ನೋಡಿದರು, ಟೀಚರ್ಸ್ ಪೇಟೆಡ್ ಹಿಸ್ ಬ್ಯಾಕ್ and headmaster said that he was a true scout. Why did father want Swami to sleep alone in the office room? Swami's father wants Swami to sleep alone in the office room because Swami to change the habit. He has to cultivate good habits and he was not to fear of the darkness. Who do you think was wiser, Swami or his father? Justify your preference. ಸ್ವಾಮಿ ಬುದ್ಧಿವಂತನೋ ಅಥವಾ ಅವರ ತಂದೆ ಬುದ್ಧಿವಂತನೋ ಅಂತ ಕೇಳ್ತಿದ್ದಾರೆ. ಇಬ್ಬರು ಹೇಗೆ ತಮ್ಮ ತಮ್ಮ ರೀತಿಯಲ್ಲಿ ಬುದ್ಧಿವಂತರು ಅನ್ನೋದನ್ನು ನೀವು ವಿವರಿಸಬೇಕಾಗತ್ತೆ. ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಎಟ್ ದ ಎಂಡ್? ಸ್ವಾಮಿಗೆ ಕೊನೆಯಲ್ಲಿ ಏಕೆ ನಿರಾಳ ಆಯಿತು? ಬಿಕಾಸ್ ಹಿ ನೋ ದಟ್ ಸ್ವಾಮೀಸ್ ಫಾದರ್ ಗಿವ್ ಅಪ್ ಆನ್ ಹಿಮ್.
Suppose you are Swami of the story. Write a brief letter to your friend describing how you helped to catch a burglar in your house. ನೀವು ಸ್ವಾಮಿ ಆಗಿದ್ರೆ ನಿಮ್ಮ ಮನೆಯಲ್ಲೂ ನೀವು ಕಳ್ಳನ್ನ ಹಿಡಿದಿದ್ರೆ ಹೇಗೆ ನೀವು ಹಿಡಿತಿದ್ರಿ ಅನ್ನೋ ನಿಮ್ಮದೇ ಇಮ್ಯಾಜಿನೇಷನಲ್ಲಿ ನಿಮ್ಮ ಫ್ರೆಂಡಿಗೆ ಒಂದು ಲೆಟರ್ ಬರೀರಿ ಅಂತ ಹೇಳ್ತಿದ್ದಾರೆ. ಹಾಗೆ ಕೆಲವು ಪದಗಳು ಈ ಥರ ಇದೆ: ಕೇರಿಂಗ್, ಪ್ರೊಟೆಕ್ಟಿವ್, ಇನ್ನೋಸೆಂಟ್, ಟ್ರಿಕ್ಕಿ, ಅಥಾರಿಟಿವ್, ಡಿಸಿಪ್ಲಿನ್ಡ್, ಹೆಲ್ಪ್ಲೆಸ್ ಆ್ಯಂಡ್ ನರ್ವಸ್. ಈ ಎಲ್ಲ ಪದಗಳು ಯಾವ ಯಾವ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಕ್ಯಾರೆಕ್ಟರ್ಗಳು ಸ್ವಾಮೀಸ್ ಫಾದರ್, ಮದರ್, ಗ್ರಾನಿ ಆ್ಯಂಡ್ ಸ್ವಾಮಿ. ಕೇರಿಂಗ್ ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೇರಿಂಗ್ ಇಸ್ ಫಾರ್ ಮದರ್. ಪ್ರೊಟೆಕ್ಟಿವ್ ಇಸ್ ಫಾರ್ ಬೋತ್ ಸ್ವಾಮೀಸ್ ಫಾದರ್ ಆ್ಯಂಡ್ ಮದರ್. ಇನ್ನೋಸೆಂಟ್ ಇಟ್ ವಾಸ್ ಗ್ರಾನಿ ಅಂತ ಹೇಳ್ಬೋದು. ಹೀಗೆ ಎಲ್ಲ ಪದಗಳನ್ನು ನೀವು ಯಾವ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಹೇಳಬೇಕಾಗತ್ತೆ. ಇಲ್ಲಿಗೆ ಮೊದಲನೇ ಪಾಠ ಎ ಹೀರೋ ಪಾಠ ಮುಗಿತಾ ಇದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವಾದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋ ಪಾಠವನ್ನು ಶುರು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.